ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಸ್ಯಾಂಪಲ್ಸ್ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ನಲ್ಲಿ ಬಂದಿರುವಂಥವು, CT ಎಕ್ಸಾಮ್ನಲ್ಲಿ ಬಂದಿರುವಂಥವು. ನಮಗೆ ಟ್ರಿಕ್ ಗೊತ್ತಿದ್ರೆ ಯಾವ ರೀತಿ ಈಸಿಲಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಲು ಹೋಗ್ತಾ ಇದ್ದೇನೆ. ಸೊ ನೋಡಿ, ಇದು ಸ್ಯಾಂಪಲ್ ವಿಡಿಯೋ ಆಗಿದೆ. ಯಾರಿಗಾದರೂ ಒಂದು ವೇಳೆ ಮೆಂಬರ್ಶಿಪ್ ಬೇಕು ಅಂತಂದರೆ ನಾನು ಇಲ್ಲಿ ತೋರಿಸ್ತಿರುವಂತಹ ವಾಟ್ಸಪ್ ಮಾಡಿ ಈ ನಂಬರ್ಗೆ. ಓಕೆ, ನಾನು ನಿಮಗೆ ಮೆಂಬರ್ಶಿಪ್ ಡೀಟೇಲ್ಸ್ ಹೇಳ್ತಾ ಇದ್ದೇನೆ. ಮೆಂಬರ್ಶಿಪ್ ಯಾರು ತೆಗೆದುಕೊಳ್ತಾರೋ ಅವರಿಗೆ ಮತ್ತು ಫಸ್ಟ್ ಆಫ್ ಆಲ್ ಎಲ್ಲ ಶಾರ್ಟ್ಕಟ್ ವೀಡಿಯೋಸ್, ಅಂದರೆ ಪ್ರತಿಯೊಂದು ಚಾಪ್ಟ್ರಲ್ಲಿ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಹೇಳ್ತೇನೆ, ಮತ್ತು ಆಮೇಲೆ ಅಸೈನ್ಮೆಂಟ್ನ ಕೊಟ್ಟಿರ್ತೇನೆ ವಿತ್ ಸೊಲ್ಯೂಷನ್, ಮತ್ತು ಆಮೇಲೆ ಕಾನ್ಸೆಪ್ಟ್ ಬೇಸ್ಡ್ ಭಾಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೇನೆ. ಅಥವಾ ನೀವು ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರೆ ಅದಕ್ಕೆ ನಾನು ನಿಮಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡಿ ಸಪೋರ್ಟ್ ಮಾಡ್ತೇನೆ. ನನ್ನ ಅನ್ಸೋ ಮಟ್ಟಿಗೆ ಎಕ್ಸಾಮ್ June 10 to 20 ಇನ್ ಬಿಟ್ವೀನ್ ನಡೀಬೋದು. ಇನ್ನೂ ನಿಮಗೆ ಭಾಳಷ್ಟು ಸಮಯ ಇದೆ. ಯಾರಿಗೆ ಒಳ್ಳೆ ಕೋಚಿಂಗ್ ಬೇಕು, ಅಂದರೆ ಶಾರ್ಟ್ ಟ್ರಿಕ್ ಮುಖಾಂತರ ನಿಮಗೆ ಕ್ರ್ಯಾಕ್ ಮಾಡಬೇಕಿತ್ತು ಅಂತಂದರೆ ನಿಮ್ಮ ಮೆಂಬರ್ಶಿಪ್ನ ಪಡೆದುಕೊಳ್ಬೋದು. ಓಕೆ, ಮತ್ತು ನೀವು ನನಗೆ ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಈಸಿಲಿ ಮೆಂಬರ್ಶಿಪ್ ನಿಮಗೆ ಅವೈಲೇಬಲ್ ಆಗುತ್ತೆ. ಯಾಕಂದರೆ ಸ್ಟೋರೇಜ್ ನನ್ನ ಹತ್ರ ತುಂಬಿದ್ರೆ ಮತ್ತು ಮೆಂಬರ್ಶಿಪ್ ನಿಮಗೆ ಕೊಡೋಕ್ಕೆ ನನಗೆ ಕಷ್ಟ ಆಗ್ಬೋದು. ಓಕೆ, ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ, ಈ ಒಂದು ಪ್ರಾಬ್ಲಮ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ನಿಮಗೆ ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದ್ದರೆ 0 to π/2 ಅಂತ ಇದ್ದು sin to the power of n ಇಲ್ಲಿ ಏನೇ ಇರ್ಬೋದು. ಓಕೆ, ಡಿವೈಡಿಂಗ್ ಬೈ, ಮತ್ತು ಅದೇ ಥರ ನಿಮಗೆ ಇಲ್ಲಿ sin to the power of nx ಆಗಿರಲಿ ಅಥವಾ cos to the power of nx dx ಈ ರೀತಿದು ಸೈನ್ ಆಗಿರಲಿ, ಕಾಸ್ ಆಗಿರಲಿ, ಅಥವಾ ಟ್ಯಾನ್ ಕಾಟ್ ಆಗಿರ್ಬೋದು, ಟ್ಯಾನ್ ಕಾಟ್ ಈ ರೀತಿ ನಿಮಗೆ ಇದ್ದರೆ ಇದು ಯಾವಾಗಲೂ ಆನ್ಸರ್ ಏನಾಗುತ್ತಪ್ಪ ಅಂದರೆ π/4 ಆಗುತ್ತೆ. ಇದೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ. ಓಕೆ, ಸೊ ಅದೇ ಪ್ರಕಾರ 0 to π/2 ಅಂತ ಇದೆ. sin to the power of 1000 ಇರಲಿ, ಏನೇ ಇರಲಿ, ಡಿವೈಡಿಂಗ್ ಬೈ ಸೇಮ್ ಥಿಂಗ್ ಇಲ್ಲಿ ಬಂದು sin to the power of 1000x ಪ್ಲಸ್ ಮತ್ತು ಇಲ್ಲಿ cos to the power of 1000x dx ಈ ರೀತಿ ನಿಮಗೆ ಇದರ ಆನ್ಸರ್ ಯಾವಾಗಲೂ π/4 ಆಗುತ್ತೆ. ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಈ ರೀತಿ ನಿಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಗೊತ್ತಿತ್ತು, ಇದು π/4. ಸೊ ಇದರ ಆನ್ಸರ್ π/4 ಆಗುತ್ತೆ. ಆಪ್ಷನ್ಲಿ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಫೈನ್. ಸೊ ಇದು ನಿಮಗೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಮುಖಾಂತರ ನಿಮಗೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ. ಫೈನ್. ಸೊ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ವಿದಿನ್ 5 ಸೆಕೆಂಡ್ ಈ ಪ್ರಾಬ್ಲಮ್ನ ನೀವು ನೋಡಿದ ತಕ್ಷಣ ಹೇಳ್ಬೋದು. ಆ್ಯಕ್ಚುಲಿ 5 ಸೆಕೆಂಡ್ ಹೋಗಲ್ಲ, ಅದಕ್ಕಿಂತ ಮೊದಲೇ ನೀವು ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಮತ್ತು ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ನಾನು ನಿಮಗೆ ಪ್ರಾಬ್ಲಮ್ ನಾನು ನಿಮಗೆ ಹೇಳಲು ಹೋಗ್ತಾ ಇದ್ದೇನೆ. ಈ ಪ್ರಾಬ್ಲಮ್ನ ನೋಡಿ. ಈ ರೀತಿ y ಕೊಡಲಾಗಿದೆ ಮತ್ತು ಈ ರೀತಿ x ಕೊಟ್ಟು dy/x ನನಗೆ ಮಾಡೋದು. ಅಂದರೆ ನನಗೇನಪ್ಪ ಅಂದರೆ ಇದು ಲೈಕ್ ಪ್ಯಾರಾಮೆಟ್ರಿಕ್ ಈಕ್ವೇಷನ್ ಥರ ಇದೆ. ಸೊ ನಾ ಇದಕ್ಕೇನು ಮಾಡ್ತೀನಿ ಅಂತಂದರೆ ಫಸ್ಟ್ y ಅಂತ ನಮಗೆ dy/x ಬೇಕಾಗಿದೆ. ಮೊದಲು x ನಂಬರ್ x ಮತ್ತು y ಎರಡನ್ನು ಮಲ್ಟಿಪ್ಲೈ ಮಾಡೋಣ. xy ಅಂತ ಮತ್ತು ಎರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. e ಅಂತ ಬರ್ಕೊಳ್ತಾ ಇದ್ದೀನಿ. sin ಇನ್ವರ್ಸ್ t² - ಅಂತ ಇದೆ. ಓಕೆ, e ಟು ದ ಪವರ್ ಆಫ್ ಇಲ್ಲಿ ಏನಾಗುತ್ತೆ sec ಇನ್ವರ್ಸ್ 1 / t² - 1 ಅಂತ ಇದೆ. ಫೈನ್. ಸೊ ಕೇರ್ಫುಲ್ ಅಬ್ಸರ್ವ್ ಮಾಡಿ. xy = ಈ ಎರಡು ಕಡೆ ಒಂದೇ ಕಡೆ ಇದೆ. ಈ ರೀತಿ ಎಂದು ಸೇಮ್ ಇದೆ, ಬೇಸ್ ಸೇಮ್ ಇದೆ, ಒಂದೇ ಸರಿ ಬರ್ಕೊಳ್ತಾ ಇದ್ದೀನಿ. sin ಇನ್ವರ್ಸ್ t² - 1. ಓಕೆ, -1 ಇದೇ ಥರ ಇರಲಿ. ಸಾರಿ, t² ಇದೆ ಇದು. ಓಕೆ, t² ಇದೆ, ಸಾರಿ, t² -1 ಅಂತ ಇದೆ. ಇಲ್ಲೇನು ಸೆಕ್ ಇದೆ ಏನಪ್ಪ ಅಂದರೆ ಇದನ್ನು ನಾನು ಅಂದರೆ ಯಾಕೆ ಆ್ಯಡ್ ಮಾಡಬೇಕಾಗುತ್ತೆ. ಬೇಸ್ ಒಂದೇ ಇದೆ, ಮೇಲಿರುವಂಥ ಪವರ್ನ ಆ್ಯಡ್ ಮಾಡಬೇಕಾಗುತ್ತೆ. sin ಇನ್ವರ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಪ್ಲಸ್ ಈ ಸೆಕ್ನ ನಾವು ಇದನ್ನು ಕಾಸ್ ಅಂತ ಈ ರೀತಿ ಮಾಡ್ಕೊಳ್ಬೋದು. ಇದು ಕಾಸ್ ಆದ ನಂತರ ಇಲ್ಲಿರೋದು ರೆಸಿಪ್ರೋಕಲ್ ಆಗುತ್ತೆ, ಅಂದರೆ t² - 1. ಇಲ್ಲಿ ನಿಮಗೆ ಏನು ಕಾನ್ಸೆಪ್ಟ್ ಬೇಕು ಅಂತಂದರೆ ನಿಮಗೆ ಇನ್ವರ್ಸಲ್ ಆಲ್ರೆಡಿ ಕಲ್ತಿದ್ರೆ ಇಲ್ರಿ ಆಲ್ರೆಡಿ. sin ಇನ್ವರ್ಸ್ ಆಫ್ x ಪ್ಲಸ್ ಕಾಸ್ ಇನ್ವರ್ಸ್ ಆಫ್ x ಏನಾಗುತ್ತೆ, ದಿಸ್ = π/2 ನಿಮಗೆ ಗೊತ್ತಿರ್ಬೋದು. ಕರೆಕ್ಟಾ? ಇದೇ ರೀತಿ ಟ್ಯಾನ್ ಇನ್ವರ್ಸ್ ಆಫ್ x ಆಗಿರ್ಬೋದು, ಮತ್ತು ಪ್ಲಸ್ ಟ್ಯಾನ್ ಆಗಲಿ ಮತ್ತು ಕಾಟ್ ಇನ್ವರ್ಸ್ ಆಫ್ x = ಏನಾಗುತ್ತೆ π/2 ಆಗುತ್ತೆ. ಸೊ ಅದೇ ರೀತಿ ಸೆಕ್ ಆಗಿರ್ಬೋದು, sec ಇನ್ವರ್ಸ್ ಆಫ್ x ಪ್ಲಸ್ ಕೋಸೆಕ್ ಇನ್ವರ್ಸ್ ಆಫ್ x = ಏನಾಗುತ್ತೆ π/2 ಆಗುತ್ತೆ. ಇದು ಆಲ್ರೆಡಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುವಂಥದ್ದು. ಇನ್ವೆಸ್ಟ್ಮೆಂಟ್ ಫಂಕ್ಷನಲ್ಲಿ ಆಲ್ರೆಡಿ ನೀವು ಪ್ರೂವ್ ಸಹ ಮಾಡಿದ್ದೀರಾ. ಸೊ ಆ್ಯಸ್ ಪರ್ ದಿಸ್ ಹೋಲ್ ಥಿಂಗ್ = ಏನಾಗುತ್ತೆ, ಇದು sin ಇನ್ವರ್ಸ್ ಆಫ್ ಏನಿರುತ್ತೋ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಸೇಮ್ ಇದ್ದರೆ ಇದು ಏನಾಗುತ್ತೆ π/2 ಆಗುತ್ತೆ. ಓಕೆ, ಈಗ ಅದರ ಡಿಫ್ರೆನ್ಷಿಯೇಷನ್ ಮಾಡಿ. ಇಲ್ಲಿ ನಾನು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. x y ಅಂದರೆ dy/dx ಅಂತ ಬರ್ಕೊಳ್ಬೋದು. ಪ್ಲಸ್ y ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ x will be 1 ಆ್ಯಂಡ್ ದಿಸ್ ಹೋಲ್ ಥಿಂಗ್ ಇಸ್ ಅ ಕಾನ್ಸ್ಟೆಂಟ್, ದಿಸ್ will be 0. ಓಕೆ, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ x dy/dx = e ಪ್ಲಸ್ y ಕೊಡಿದ್ರೆ -y ಆಗುತ್ತೆ. ಸೊ dy/dx = ಐ ಕ್ಯಾನ್ ಪುಟ್ -y ಡಿವೈಡಿಂಗ್ ಬೈ x ಈಸಿಲಿ ಬರ್ಕೊಳ್ಬೋದು. ನಮಗೆ ಇಲ್ಲಿ ಏನು ಬೇಕಂದರೆ ಇಲ್ಲಿ ಏನಿರ್ತೋ ಅದೇ ಇಲ್ಲಿದ್ದಾಗ, ಅಂದರೆ sin ಇನ್ವರ್ಸ್ ಆಫ್ x ಪ್ಲಸ್ ಕಾಸ್ ಇನ್ವರ್ಸ್ ಆಫ್ x = π/2, ಅಂದರೆ sin ಇನ್ವರ್ಸ್ ಆಫ್ t² - 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಸೇಮ್ t² - 1 ಇದ್ದಾಗ π/2 ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ಗೊತ್ತಿದ್ರೆ ಭಾಳ ಈಸಿ ಆಗುತ್ತೆ. ಫೈನ್. ಸೊ ಆ್ಯಸ್ ಪರ್ ದಿಸ್ ಇಲ್ಲಿ ಏನು ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಫೈನ್. ಸೊ ಇದೇ ರೀತಿ ನಿಮಗೆ ಕಾನ್ಸೆಪ್ಟ್ ಮೂಲಕ ಈಸಿಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಆಲ್ರೆಡಿ ಇದು ಪ್ರೀವಿಯಸ್ ಇಯರ್ಸ್ನಲ್ಲಿ ಬಂದಿರುವಂಥ ಪೇಪರ್ಸ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಶಾರ್ಟ್ಕಟ್ 3 ವೀಡಿಯೋಸ್ನ ಕಲಿಸ್ತಿರ್ತೇನೆ. ಬಟ್ ಮೆಂಬರ್ಶಿಪ್ನ ಪಡ್ಕೊಂಡ್ರೆ ಭಾಳಷ್ಟು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಆಲ್ರೆಡಿ ಮೆಂಬರ್ಶಿಪ್ ಭಾಳ ಜನ ಪಡ್ಕೊಂಡಿದ್ದಾರೆ. ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಆಲ್ಫಾ ಟ್ಯೂಟೋರಿಯಲ್ಸ್ ಕಲಬುರಗಿ ಅಂತ ಆ್ಯಪ್ ಮುಖಾಂತರ ನೀವು ಅಲ್ಲಿ ರಿವ್ಯೂಸ್ ಸಹ ನೋಡ್ಕೊಳ್ಬೋದು. ಓಕೆ, ಯಾವುದೇ ರೀತಿ ಫೋರ್ಸ್ ಇಲ್ಲ, ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ. ಫೈನ್. ಮತ್ತು ಇದು ಮ್ಯಾಕ್ಸಿಮಮ್ ಜನರಿಗೆ ನೀವು ಫಾರ್ವರ್ಡ್ ಮಾಡಿ. ಸೊ ಭಾಳ ಜನರಿಗೆ ಹೆಲ್ಪ್ ಆಗುತ್ತೆ. ಮತ್ತಷ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.